ನೀರಿನ ಸಮಸ್ಯೆ ಬಸ್ತಿ ಬಣ ನಿವಾಸಿಗಳಿಂದ ಪುರಸಭೆಗೆ ಮನವಿ. ಲಕ್ಷ್ಮೇಶ್ವರದಲ್ಲಿ ಬೇಸಿಗೆ ಬಿಸಿಲು ಪ್ರಾರಂಭವಾಗಿದ್ದು ಪಟ್ಟಣದಲ್ಲಿ ನೀರಿನ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಸ್ತಿ ಬಣದ ನಿವಾಸಿಗಳು ಪುರಸಭೆಯ ಮ್ಯಾನೇಜರ್ ಮಂಜುಳಾ ಹೂಗಾರ್ ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದ್ಗಲ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿ ಮಾತನಾಡಿದ ಬಸ್ತಿ ಬಣದ ಯುವ ಮುಖಂಡ ಮಲ್ಲಿಕಾರ್ಜುನ ನೀರಲುಟ್ಟಿ ಅವರು ನಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಸರಿಪಡಿಸಲು ಹೊಸದಾಗಿ ಬೋರ್ವೆಲ್ ಹಾಕಿದ್ದಾರೆ. ಆದರೆ ಎಲ್ಲಿವರೆಗೂ ಅದಕ್ಕೆ ಮೋಟಾರ್ ಹಚ್ಚಿ ನೀರು ಪೂರೈಸುವ ವ್ಯವಸ್ಥೆ ಮಾಡ್ತಾ ಇಲ್ಲ. ವಾರ್ಡ್ನಲ್ಲಿ ಹೆಚ್ಚು ಜನರು ರೈತರು ಇದ್ರೆ ತಮ್ಮ ದನ ಕರುಗಳಿಗೆ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬಿಸಿಲು ಬೇಗೆಗೆ ಸಹ ಪ್ರಾರಂಭವಾಗಿದ್ದು ಮುಂದೆ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ವಾರ್ಡಿನಲ್ಲಿ ಇರುವ ಎಲ್ಲಾ ಚರಂಡಿಗಳು ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿವೆ. ಅವುಗಳನ್ನ ಸ್ವಚ್ಛತೆಗೊಳಿಸಬೇಕು, ಇಲ್ಲದಿದ್ದರೆ ಪುರಸಭೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಮಯದಲ್ಲಿ ವಾರ್ಡಿನ ನಿವಾಸಿಗಳಾದ ಮಲ್ಲಪ್ಪ ಉಮುಜ್ಗಿ, ಷಣ್ಮುಖ ಹೊಂಗಲ್, ನಾಗರಾಜ್ ಅಂಬುಲಿ, ಅಕ್ಷಯ್ ಓದುನವರ್, ಹರೀಶ್ ರೊಡ್ಡಿ, ಜಗದೀಶ್ ಕೋಲ್ಕರ್, ಕರೀಂ, ವಿಜಯ್ ಹತ್ತಿಕಟ್ಟಿ, ಚಂದ್ರು ದಾಣಿ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಭಾಳ ವಿಭಿನ್ನ ಆಗೈತಿ. ಯಾಕಂದ್ರೆ ಪುರಸಭೆ ಸಿಬ್ಬಂದಿಗಳ ನಿದ್ದೆ ಇಲ್ಲದಾರ. ಇವತ್ತು ಬೇಸಿಗೆ ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ವಿಚಿತ್ರ ಆಗೈತಿ. ಇದು ನಾವು ಆರಂಭ ನಾವು ಹೇಳ್ತೀವಿ ನೋಡ್ರಿ, ಬೋರ್ವೆಲ್ ಹಾಕ್ತಾರ, ಬೋರ್ ಚಲೋ ಮಾಡಕ್ಕೆ ಬರೋಲ್ರು. ಸೌಳು ನೀರಂತೂ ಇವತ್ತಿನವರೆಗೂ ಬಂದಿಲ್ಲ. ದನಕರಿಗೆ ಜನಸಾಮಾನ್ಯರಿಗೆ ಭಾಳ ತ್ರಾಸ ಆಕೈತಿ. 4 ತಿಂಗಳು ಹೊತ್ತಾತು, ಇವತ್ತಿನವರೆಗೂ ಚರಂಡಿ ಬೆಳೆಯಕ್ಕೆ ಬಂದಿಲ್ಲ. ಈಗ ಮಂಜಣ್ಣ ಇಲ್ಲ ಸಿಬ್ಬಂದಿ ಕಳಿಸೀನಿ ಅಂತೇಳಿ ಇದು ನಾವು ಈಗ ಶಾಂತಿಯುತವಾಗಿ ಕೊಡಕ್ಕೆ ಹೊಂಟೀವಿ. ಇದಕ್ಕೆ ಯಾವ ಬಗೆಹರಿಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅವಾಗ ಯಾರು ಸಿಬ್ಬಂದಿ ಎಲ್ಲ ಹೊರ ಬರಬೇಕು. ನಾವು ಪುರಸಭೆಯನ್ನು ಕಿಲಿ ಹಾಕಿ ಧರಣಿ ಕುಂದ್ರೋದಂತೂ ಸತಸಿದ್ಧ.